ಇನ್ನು ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಅರೆಸ್ಟ್ ಮಾಡಲಾಗಿದೆ. ಮತ್ತೊಬ್ಬ ಕೇರಳ ಮೂಲದ ದೇವಿಯರನ್ನು ಸಹ ಬಂಧನಕ್ಕೆ ಇದೀಗ ಒಳಪಡಿಸಲಾಗಿದೆ. ದೇವಿಯರ್ ಮತ್ತು ಅಣ್ಣಪ್ಪ ನಾಯಕ್ ಸ್ನೇಹಿತರಾಗಿದ್ರು ಅನ್ನೋದು ವಿಚಾರಣೆ ವೇಳೆ ಗೊತ್ತಾಗ್ತಾ ಇದೆ. ಸಾಕಷ್ಟು ದಿನಗಳಿಂದ ಈ ಆರೋಪಿಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಈ ರೀತಿಯ ದರೋಡೆ ಮಾಡಬೇಕು ಅನ್ನೋದಕ್ಕೆ. ಇದೇ ಬಿಗ್ ಅಪ್ಡೇಟ್ ಇದು ಸಿಗ್ತಾ ಇರೋದು. ಹಾಡಹಗಲೇ 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ನನ್ನ ಅರೆಸ್ಟ್ ಮಾಡಲಾಗಿದೆ. ಇದರ ಜೊತೆಗೆ ಮತ್ತೊಬ್ಬ ಕೇರಳ ಮೂಲದ ದೇವಿಯರ್ನನ್ನು ಸಹ ಬಂಧನ ಮಾಡಲಾಗಿದೆ. ದೇವಿಯರ್ ಮತ್ತು ಅಣ್ಣಪ್ಪ ನಾಯಕ್ ಇಬ್ರು ಸಹ ಫ್ರೆಂಡ್ಸ್ ಆಗಿರ್ತಾರೆ. ಸಾಕಷ್ಟು ದಿನಗಳಿಂದ ಇವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಸದ್ಯ ಬೆಂಗಳೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣಕ್ಕೆ ಬಿಗ್ ಅಪ್ಡೇಟ್ ಇದು. ಒಂದು ಪೊಲೀಸರು ತಮ್ಮ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇದರಲ್ಲಿ ಕಾನ್ಸ್ಟೇಬಲ್ ಖುದ್ದು ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಇದರಲ್ಲಿ ಇನ್ವಾಲ್ವ್ ಆಗಿರೋದು ಗೊತ್ತಾಗ್ತಾ ಇದೆ. ಸದ್ಯ ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. 7 ಕೋಟಿ ದರೋಡೆ ಪ್ರಕರಣ ಆಗಿರೋದು ಬೆಂಗಳೂರಿನಲ್ಲಿ. ದರೋಡೆಗೆ ಬಳಕೆ ಮಾಡಿದಂತಹ ಇನೋವಾ ಕಾರು ಮಾಲೀಕ ಸಹ ಇದೀಗ ಪತ್ತೆಯಾಗಿರೋದು. ಕಾರು ಕೊಟ್ಟಿದ್ದ ಇಬ್ಬರನ್ನು ಸಹ ಅರೆಸ್ಟ್ ಮಾಡಲಾಗಿದೆ. ಇನೋವಾ ಕಾರು ನೀಡಿದ್ದ ಗೋವಿಂದಪುರ ನಿವಾಸಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಚಾರ್ಜಿ ನಂಬರ್ ಆಧಾರದ ಮೇಲೆ ಕಾರು ಮಾಲೀಕನನ್ನ ಪತ್ತೆ ಹಚ್ಚಿದ್ದಾರೆ. ದರೋಡೆಕೋರರು ಚಿತ್ತೂರು ಮೂಲದವರು ಅನ್ನೋದು ಇದೀಗ ತಿಳಿದು ಬರ್ತಾ ಇದೆ. ಹೀಗಾಗಿ ಚಿತ್ತೂರು ಬಳಿ ಕಾರನ್ನ ಬಿಟ್ಟು ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಹಾಡಹಗಲೇ 7 ಕೋಟಿ ದರೋಡೆ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದರೋಡೆಗೆ ಬಳಸಿದ್ದ ಇನೋವಾ ಕಾರಿನ ಮಾಲೀಕನನ್ನ ಪತ್ತೆ ಹಚ್ಚಲಾಗಿದೆ. ಕಾರು ಕೊಟ್ಟಿದ್ದಂತಹ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇನೋವಾ ಕಾರು ಕೊಟ್ಟಿದ್ದ ಗೋವಿಂದಪುರ ನಿವಾಸಿಗಳು ಇವರು. ಇನ್ನು ಚಾರ್ಜಿ ನಂಬರ್ ಆಧಾರದ ಮೇಲೆ ಕಾರು ಮಾಲೀಕನನ್ನ ಪತ್ತೆ ಹಚ್ಚಲಾಯಿತು. ದರೋಡೆಕೋರರು ಚಿತ್ತೂರು ಮೂಲದವರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಚಿತ್ತೂರು ಬಳಿ ಕಾರನ್ನ ಬಿಟ್ಟು ದರೋಡೆಕೋರರು ಹಣದ ಸಮೇತ ಎಸ್ಕೇಪ್ ಆಗಿದ್ರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಈಗ ಕಾರು ಕೊಟ್ಟಂಥವ್ರು, ಕಾರು ಮಾಲೀಕ ಹಾಗೂ ಕಾರು ಕೊಟ್ಟಂಥವ್ರು ಈಗ ಅರೆಸ್ಟ್ ಆಗಿದ್ದಾರೆ. ಬಟ್ ಇವರು ಯಾವ ರೀತಿನಲ್ಲಿ ಇನ್ವಾಲ್ವ್ ಆಗಿದ್ರು ಅಂದ್ರೆ ಇವ್ರಿಗೂ ಈ ಪ್ರಕರಣದಲ್ಲೂ ಯಾವೆಲ್ಲ ರೀತಿನಲ್ಲಿ ಪ್ಲಾನ್ ಅನ್ನು ರೂಪಿಸಿದ್ರು, ಇವ್ರ ರೋಲ್ ಏನಿದೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಅರ್ಪಿತಾ, ಹಾಡಹಗಲೇ 7 ಕೋಟಿ ದರೋಡೆ ಪ್ರಕರಣ ಸಂಬಂಧ ಇನೋವಾ ಕಾರನ್ನ ಚಿತ್ತೂರು ಬಳಿಯ ಗ್ರಾಮವೊಂದರಲ್ಲಿ ಪೊಲೀಸರು ಪತ್ತೆ ಮಾಡಿದ್ರು. ಹೀಗಾಗಿ ಆ ಇನೋವಾ ಕಾರ್ನ ಚಾರ್ಜಿ ನಂಬರ್ ಆಧಾರದ ಮೇಲೆ ಮೂಲ ಮಾಲೀಕನನ್ನ ಪತ್ತೆ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಆ ಮೂಲ ಮಾಲೀಕನನ್ನ ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಈಗಾಗಲೇ ಕಾರನ್ನ ಮಾರಾಟ ಮಾಡಿದ್ದ. ಹೀಗಾಗಿ ಕಾರನ್ನ ಯಾರು ಪಡೆದಿದ್ರಲ್ಲ, ದೇವಿಯರ್ ಮತ್ತೆ ಅಣ್ಣಪ್ಪ ನಾಯಕ್ ಅಂತ ಹೇಳಿ ಈ ಇಬ್ಬರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ದೇವಿಯರ್ ಏನಿದ್ದಾನೆ, ಈತ ಕೇರಳ ಮೂಲದವನಾಗಿದ್ದು ಈತ ಈ ಒಂದು CMR ಕಂಪನಿ ಏನಿದೆ ಆ ಕಂಪನಿಯ ಎಕ್ಸ್ ಎಂಪ್ಲಾಯಿ ಅನ್ನೋದು ಕೂಡ ಗೊತ್ತಾಗ್ತಿದೆ. ಮತ್ತೆ ಇನ್ನು ಈ ಅಣ್ಣಪ್ಪ ನಾಯಕ್ ಗೋವಿಂದಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿ ಕೆಲಸವನ್ನ ಮಾಡ್ತಿದ್ದಾನೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಈತ ನಿನ್ನೆ ರಾತ್ರಿಯೂ ಕೂಡ ಕೆಲಸಕ್ಕೆ ಹಾಜರಾಗಿಲ್ಲ, ಆದ್ರೆ ಇವತ್ತು ಕೆಲಸಕ್ಕೆ ಹಾಜರಾಗಿಲ್ಲ. ಯಾವಾಗ ಈತನ ರೋಲ್ ಕಂಡು ಬಂತೋ ಹೀಗಾಗಿ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ಲಾಗ್ತಿದೆ ಅನ್ನೋದು ಇದೀಗ ಪೊಲೀಸರ ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬರ್ತಿದೆ. ಹೀಗಾಗಿ ಬಹುತೇಕ ಇವರಿಗೆ ಏನಾದ್ರೂ ಈ ರಾಬರ್ಸ್ ಗಳ ಲಿಂಕ್ ಇತ್ತ ಅಥವಾ ಇಂಟೆನ್ಷನಲಿ ಇವರು ಈ ಕಾರನ್ನ ಅವರಿಗೆ ಕೊಟ್ಟಿದ್ರ, ಮತ್ತೆ ಇವರು ದರೋಡೆ ಮಾಡೋದು ಇವರಿಗೆ ಗೊತ್ತಿತ್ತ, ಹೀಗೆ ನಾನಾ ಆಯಾಮಗಳಲ್ಲಿ ಇವ್ರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಕೂಡ ಮಾಡ್ಲಾಗ್ತಿದೆ. ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.